ಸರ್ ಪಿಕ್ಚರ್ಗೆ ಏಜ್ ಆಗಿರೋಷ್ಟು ನನಗೆ ಏಜ್ ಆಗಿಲ್ಲ, ಬಟ್ ನನಗೆ ಆಗ ಇಂಕ್ರೇಜ್ ಇವಾಗ ಗೊತ್ತಾಗ್ತಿದೆ. ತುಂಬ ಒಳ್ಳೆ ಚಿತ್ರ, ಈಗಿನ ಕಾಲದವರು ಕಲಿಬೋದು, 25 ವರ್ಷ ಆದರೂ ಕಲಿಯುವಂಥದ್ದಿದೆ. ಇಡೀ ಫಿಲಮೇ ತೆಗಿಬೇಕು, ನೀವು ರೀಲ್ ಮಾಡಾಕ್ಬೇಕು ಅಂದರೆ ಪ್ರತಿ ಸೀನು ಹಂಗಂಗೆ ಮಾಡಿದ್ದಾರೆ. ತುಂಬ ಒಳ್ಳೆ ಚಿತ್ರ, ಇನ್ನೊಂದ್ಸತಿ ಬಂದೆಲ್ಲ ನೋಡಿ ಅಷ್ಟೇ. ಜೈ ಉಪ್ಪಿ, ಜೈ ಉಪ್ಪಿ ಬಾಸ್. ಈಗಿನ ಕಾಲದಲ್ಲಿ ಪ್ರೀತಿ ಪ್ರೇಮ ಎಲ್ಲ ಇವಾಗ ಪಿಕ್ಚರ್ ತೆಗಿತಾರಲ್ಲ, ಇದೆಲ್ಲ ಫಿಲಮು. 25 ವರ್ಷದಿಂದ ನಮ್ಮ ಬಾಸ್ ತೆಗಿದ್ರಲ್ಲ, ಅದು ಪಿಕ್ಚರ್ ನೋಡ್ಬಿಟ್ಟು ಮಾತಾಡಬೇಕು. ಸುಮ್ಮನೆ ನಾನು ಲವ್ ಮಾಡ್ತಾ ಇದ್ದೀನಿ, ನಾನು ಹಂಗೆ, ನಾನು ಹಿಂಗೆ, ನಾನು ಲೈಫಲ್ಲಿ ಚೆನ್ನಾಗಿ ನೋಡ್ಕೋತೀನಿ ಹಿಂಗೆಲ್ಲ ಹೇಳ್ಬಿಟ್ಟು ಕೊನೆಗೆ ಪ್ರೀತಿ ಅನ್ಕೊಂಡು ಹುಡುಗಿರ್ ಮೋಸ ಮಾಡೋದು, ಹುಡುಗರು ಮೋಸ ಮಾಡೋದು, ಈ ಥರ ಅಲ್ಲ. ಪ್ರೀತಿ ಅಂದರೆ ಬಿಟ್ಟು ತಂದೆ ತಾಯಿ ಪ್ರೀತಿ ಇಂಪಾರ್ಟೆಂಟು ಅಂತ ನಮ್ಮ ಬಾಸ್ 25 ವರ್ಷದಿಂದ ನೋಡೋರೆ. ಅದನ್ನೆಲ್ಲರೂ ನೋಡಿ ನಮ್ಮ ಬಾಸ್ ಪಿಕ್ಚರ್ ನೋಡಿ ಇನ್ನೊಂದ್ಸಲಿ ಬಂದು ನೋಡಿದ್ರೆ ಬಾಸ್ ಏನು ಅಂತ ಅರ್ಥ ಆಗುತ್ತೆ. ತಿರ್ಗಾ ಈ ಫಿಲಮ್ ರಿಲೀಸ್ ಆಗುತ್ತೆ, ಅದನ್ನ ನೋಡಿ ಬುದ್ಧಿ ಬರುತ್ತೆ. ಸರ್ ನಾನು ಈ ಅಪ್ಪನ ಇವಾಗಿನಲ್ಲ ಸರ್, ನಾನು ಅವಾಗಿಂದನೂ ನೋಡ್ತಾ ಇದ್ದೀನಿ. ಉಪ್ಪಿ ಅವರಂತೂ ಲೈಫಲ್ಲಿ ಅರ್ಥ ಇಲ್ಲ ಸರ್. ನಾನು ಎಲ್ಲಾಕಿನ ಇವಾಗೆಲ್ಲ ಲವ್ ಎಲ್ಲ ನೋಡ್ತಾ ಇದೀವಲ್ಲ ಸರ್. ನಮ್ಮ ಇವಾಗ ಲವ್ ಮಾಡಿಲ್ಲ ಅಂದರೆ ಹೊಡಿಯೋದು, ಇಲ್ಲ ಸಾಯಿಸೋದು, ತಕೊಂಡು ಹೋಗೋದು, ಇಲ್ಲ ಕೊಲೆ ಮಾಡೋದು, ಇದೇ ಆಗ್ತೈತೆ. ಅದು ನಿಜವಾದ ಪ್ರೀತಿ ಅಂದರೆ ಏನು ಎತ್ತ ಹುಡುಗಿರು ಹಂಗೆ ಬಿಡುಗರು ನೀಟಾಗಿ ಬರ್ತವೆ. ನಿಮ್ಮದೇ ಕೆಲಸ ಮಾಡ್ಕೊಂತ ಇರ್ತೀವಿ, ಲವ್ ಮಾಡೋಣ ಹಂಗೆ ಹಿಂಗೆ ಅಂತ ನಮ್ಮ ಹತ್ರ ನಾವೇ ಬರ್ತವೆ. ಬೇಡ ಅಂದ್ರೂ ಬಿಡಲ್ಲ. ಆಮೇಲೆ ನಾವು ಲವ್ ಮಾಡಿದ್ರು ಇನ್ನೊಬ್ಬ ಸಿಗ್ತಾನೆ, ಚೆನ್ನಾಗಿರೋನೋ ದುಡ್ಡಿರೋನು. ಏನಕ್ಕೆ ಬಿಟ್ಟು ಹೋದಂದ್ರೆ ಅಳೋದು ಡೌನ್, ನಮ್ಮ ಹತ್ರ ಡೌನ್ ಮಾಡೋದು ಅಲ್ಲಂತೂ ಇನ್ನೊಂದು ನಾಟಕ. ಅವರಷ್ಟು ದೊಡ್ಡ ಆ್ಯಕ್ಟರ್ಗಳು, ದೊಡ್ಡ ಡೈರೆಕ್ಟರ್ಗಳು ಇನ್ನು ಹುಡುಗಿರು ಇನ್ಯಾರು ಇಲ್ಲ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಬಾಸ್ ಹೇಳ್ಬಿಟ್ಟವ್ರೆ, ಲವ್ ಗಿವೆಲ್ಲ ಬೇಡ, ನಿಮ್ಮದೇ ನಮ್ಮ ಜೀವನ ನೋಡ್ಕೊಂಡು ಹೋಗೋಣ. ಒಂದು ಅವ್ರು ಸಾಯ್ತಾರೆ, ಇಲ್ಲ ನಮಗೆ ಸಾಯಿಸ್ತಾರೆ, ಇಷ್ಟ ಸಿನಿಮಾ. ಏನಲ್ಲ ಸರ್, ಅಯ್ಯೋ ಅಣ್ಣ ಅಷ್ಟು ದೊಡ್ಡವರಲ್ಲ ನಾವು. ಇಲ್ಲಿ ಅಣ್ಣ ಇಲ್ಲ, ಕ್ಲೈಮ್ಯಾಕ್ಸ್ ಆಕ್ಚುಲಿ ಹೇಳ್ಬೇಕಂದ್ರೆ ಸರ್, ನಾನು ಹೇಳ್ತಾ ಇದ್ದೀನಿ ನೋಡಿ, 25 ವರ್ಷ ಆಯ್ತು ಸರ್ ಈ ಸಿನಿಮಾ ಬಂದು. 25 ವರ್ಷದಲ್ಲಿ ಈ ಸಿನಿಮಾ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ತಮಾಷೆ ಮಾತಲ್ಲ. ಕ್ಲೈಮ್ಯಾಕ್ಸ್ ಇನ್ನೂ ಆಗೋಯ್ತು ಬಿಡಪ್ಪ, ಹುಡುಗಿ ಕೊನೆಗೆ ಒಂದಾಗ್ಬಿಡ್ತಾರೆ. ಇವಾಗ ಎಲ್ಲ ಲೈಫ್ ವರ್ಷ ಸರ್, ಹುಡುಗಿ ಎಷ್ಟೇ ಮೋಸ ಮಾಡಿ ಸರ್, ಹುಡುಗರು ಏನು ಮಾಡ್ತೀವಿ, ಆಯ್ತು ಬಾ ಲಾಸ್ಟ್ ಒಂದಾಗೋಣ ಹಂಗೆ ಹಿಂಗೆ ಅಂತಾರೆ. ಅದೇ ಕ್ಲೈಮ್ಯಾಕ್ಸ್ ಒಂದು ಟ್ವಿಸ್ಟ್ ಕೊಟ್ಟ ನೋಡಿ ಆ ಬಾಸ್ ದೇವರು. ಹುಡುಗಿ ಒಳ್ಳೆಯವಳು, ಅರೆ ಇವ್ನು ಕೆಟ್ಟವನು, ಅಲ್ಲ ಹುಡುಗಿ ಕೆಟ್ಟವಳು, ಅಲ್ಲ ಹುಡುಗಿನ ಯಾವುದೋ ಸಹ ಹಾಳು ಮಾಡ್ಬಿಟ್ರು. ಏನು ಹೇಳ್ತಾ ಇದೆಯಾ ಗುರು, ನೀನು ಒಂದು ನೀಟಾಗಿ ಹೇಳು, ಅರ್ಥ ಆಗಲ್ಲ ಅದು. ಅದಕ್ಕೆ ಲಾಸ್ಟ್ ಏನು ಹೇಳೋರು ಹೇಳಿ, ಡೈರೆಕ್ಟ್ರು ನಮ್ಮ ಪಿಕ್ಚರ್ ಮಾಡ್ಕೊಂಡು ಹೋಗಪ್ಪ, ಇಷ್ಟ ತೋರಿಸಿರೋದು ನಮ್ಮ ಕೆಲಸ ನಾವು ಮಾಡೋಣ ಸರ್. ಇದೇ ಸಿನಿಮಾ, ಅದು ಅಲ್ಲದೆ ಭ್ರಷ್ಟಾಚಾರ, ಇಂಡಿಯಾ ಬಗ್ಗೆ ಸಖತ್ತಾಗಿ ಮಾತಾಡೋರು. ಇದು ಅವ್ರನ್ನ ಅರ್ಥ ಮಾಡ್ಕೊಂಡು ತುಂಬ ಟೈಮ್ ಇದೆ ಸರ್. ಅದು ನಮಗೆ ಅಷ್ಟು ನಮ್ಮ ವಯಸ್ಸು ಇಲ್ಲ, ಅಷ್ಟು ಯೋಗ್ಯತೆ ಇಲ್ಲ ನಮಗೆ. ಥ್ಯಾಂಕ್ ಯು.